ಕರ್ನಾಟಕ ರಾಜ್ಯದ ಬಜೆಟ್ ನ ಕುರಿತು ಯಾರು ಬಜೆಟ್ ಅನ್ನ ಯಾರು ಮಂಡನೆ ಮಾಡ್ತಾರೆ? ಫಿನಾನ್ಸ್ ಮಿನಿಸ್ಟರ್ ಮಂಡನೆ ಮಾಡ್ತಾರೆ. ಇಲ್ಲಿ ನೋಡ್ರಿ, ಕರ್ನಾಟಕ ರಾಜ್ಯದ 2025-26ನೇ ಸಾಲಿನ ಬಜೆಟ್ ಅಂತ ನಾವು ಇದಕ್ಕೆ ಕರೆಯಲಾಗ್ತದೆ. 25-26ನೇ ಸಾಲಿನ ಬಜೆಟ್. ಈ ಮುಂದಿನ ವರ್ಷ ಬರ್ತಕ್ಕಂತಹ ರಾಜ್ಯ ಸರ್ಕಾರದ ಆಗು ಹೋಗುಗಳ ಕುರಿತಾಗಿರ್ತಕ್ಕಂಥದ್ದು ಇದು ಬಜೆಟ್ ಆಗಿರ್ತದೆ. ನೋಡಿ, ಇಲ್ಲಿ ಸ್ಪೆಷಲ್ ಏನಂದ್ರೆ ಇದು 16ನೇ ಬಜೆಟ್. ಶ್ರೀಮಾನ್ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ. ಹಾಗಾದ್ರೆ ಮುಖ್ಯಮಂತ್ರಿ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅಂದ್ರೆ ಇಲ್ಲ, ಯಾರು ಮಾಡ್ತಾರೆ ಅಂದ್ರೆ ಹಣಕಾಸು ಸಚಿವರು ಯಾರು ಇರ್ತಾರೆ ನೋಡ್ರಿ, ಹಣಕಾಸು ಸಚಿವರು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಹೋಗ್ತಾರೆ. ಹೌದಲ್ವಾ? ಎಸ್, ನೋಡಿ, ಸಿದ್ದರಾಮಯ್ಯನವರು ಹಣಕಾಸು ಸಚಿವರಾಗಿ, ನಾಟ್ ಸಿಎಂ, ಹಣಕಾಸು ಸಚಿವರಾಗಿ 16ನೇ ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಯಾರು? ಸಿದ್ದರಾಮಯ್ಯನವರು. ಸೊ ಭಾರತ ದೇಶದಲ್ಲೇ 2ನೇ ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕವರು ಯಾರಂತಂದ್ರೆ ದಟ್ ಈಸ್ ಸಿದ್ದರಾಮಯ್ಯ ಅಂತ ಕರಿತೀವಿ. ಹಾಗಾದ್ರೆ ಮೊದಲ ಬಜೆಟ್ ಅನ್ನ, ಅತಿ ಹೆಚ್ಚು ಬಜೆಟ್ ಅನ್ನ 18 ಬಜೆಟ್ ಗಳನ್ನ ಕೊಟ್ಟಿರ್ತಕ್ಕಂಥವರು ನಮ್ಮ ಕಳೆದ ಬಾರಿ ವಾಜುಭಾಯಿ ವಾಲಾ ಅಂತ ಇದ್ರಲ್ಲ, ಕರ್ನಾಟಕ ರಾಜ್ಯದ ಗವರ್ನರ್ ಆಗಿದ್ರಲ್ಲ, ಅವರು ಏನ್ ಮಾಡ್ತಾರೆ? 18 ಬಜೆಟ್ ಗಳನ್ನ ಕೊಟ್ಟಿರ್ತಾರೆ. ಅವರು ಹಣಕಾಸು ಸಚಿವರಾಗಿ. ಅದಾದ ನಂತರ ಸಿದ್ದರಾಮಯ್ಯನವರು ಕೊಡ್ತಾರೆ. ಎಸ್, ಇದು ದಾಖಲೆಯ ಬಜೆಟ್ ಅಂತ ಯಾಕೆ ಕರಿತೀವಿ ಅಂದ್ರೆ ಇಷ್ಟು ಅತಿ ಹೆಚ್ಚು ಬಜೆಟ್ ಗಳನ್ನ ಮಂಡನೆ ಮಾಡಿರ್ತಕ್ಕಂಥವ್ರು ಇವರು ಆಗಿರ್ತಾರೆ ಅಂತ ಹೇಳ್ಬೋದು. ಹೌದಲ್ವಾ? ಎಸ್, ಏನಾಯ್ತು, ಸ್ವಲ್ಪ ಏನು ಟೆಕ್ನಿಕಲ್ ಎರರ್ ಆಯ್ತು. ಎಸ್, ನೋಡಿ, ಪ್ರತಿ ವರ್ಷ ಮುಂದಿನ ವರ್ಷದ ಒಂದು ವರ್ಷದ ಕುರಿತಾಗಿ ಸರ್ಕಾರದ ಎಲ್ಲ ದಾಖಲೆಗಳನ್ನ, ಸರ್ಕಾರದ ಖರ್ಚು ವೆಚ್ಚಗಳನ್ನ, ಸರ್ಕಾರ ಮುಂದೆ ಏನೆಲ್ಲ ಮಾಡ್ತದೆ ಅನ್ನುವುದರ ಕುರಿತಾಗಿ ಇರತಕ್ಕಂಥದ್ದನ್ನ ಬಜೆಟ್ ಅಂತ ಮಾಡ್ತೇವೆ. ಸೊ ಕೇಂದ್ರದಲ್ಲಿ ಕೇಂದ್ರ ಹಣಕಾಸು ಸಚಿವರು ಬಜೆಟ್ ಅನ್ನ ಮಂಡನೆ ಮಾಡಿದ್ರೆ, ರಾಜ್ಯದಲ್ಲಿ ರಾಜ್ಯ ಹಣಕಾಸು ಸಚಿವರು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಸೊ ಬಜೆಟ್ ಏನಾಗಿರ್ತದೆ? ಮುಂದಿನ ಒಂದು ವರ್ಷದ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಿರ್ತದೆ. ಮತ್ತೆ ರಾಜ್ಯಕ್ಕೆ ಏನೆಲ್ಲ ಹೊಸತನಗಳನ್ನ ಮಾಡಬೇಕು, ಹೊಸದಾಗಿ ಏನೆಲ್ಲ ತರ್ತಾರೆ ಅನ್ನೋದನ್ನ ಮಾತಾಡಲಾಗ್ತದೆ. ಹೌದಲ್ವಾ? ಸೊ ಕರ್ನಾಟಕ ರಾಜ್ಯದಲ್ಲಿ ಈಗ ನೋಡಿ, ಇದು ಸಿದ್ದರಾಮಯ್ಯ ಸೆಕೆಂಡ್ ಟರ್ಮ್ ಏನಾಗಿದ್ದಾರೆ? ಸಿಎಂ ಆಗಿರ್ತಕ್ಕಂಥದ್ದು. ಇದಕ್ಕೂ ಮೊದಲು 1983ರಲ್ಲಿ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ಸ್ಟಾರ್ಟ್ ಮಾಡಿರ್ತಕ್ಕಂಥವ್ರು. ಅಲ್ಲಿಂದ 1980ರ ಕಾಲಘಟ್ಟದಿಂದ ಈ 2025ರ ಕಾಲಘಟ್ಟದಲ್ಲಿ ಸುಮಾರು 16 ಬಜೆಟ್ಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಭಾರತದಲ್ಲಿ ಕೇಂದ್ರ ಸರ್ಕಾರದಲ್ಲಿ, ಕೇಂದ್ರ ಮಟ್ಟದಲ್ಲಿ ಯಾರು ಅತಿ ಹೆಚ್ಚು ಬಜೆಟ್ಗಳನ್ನ ಮಂಡನೆ ಮಾಡಿದ್ದಾರೆ ಅಂತ ಮಾತಾಡೋದಾದ್ರೆ, ಮೊರಾರ್ಜಿ ದೇಸಾಯಿ ಭಾರತದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು, ಕಾಂಗ್ರೆಸ್ಸೇತರ ಮೊಟ್ಟ ಮೊದಲ ಪ್ರಧಾನಿ ಆಗಿರ್ತಕ್ಕಂಥವ್ರು ಮತ್ತು ಹಣಕಾಸು ಸಚಿವರಾಗಿರ್ತಕ್ಕಂಥವ್ರು 10 ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥವ್ರು ಕೇಂದ್ರದಲ್ಲಿ ಅವರಾಗಿರ್ತಾರೆ. ನಮ್ಮ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡೋದಾದ್ರೆ ಶ್ರೀಮಾನ್ ಸಿದ್ದರಾಮಯ್ಯನವರು ಸುಮಾರು 16 ಬಜೆಟ್ ಗಳನ್ನ ಕೊಟ್ಟಿದ್ದಾರೆ. ಹೌದಲ್ವಾ? 16 ಬಜೆಟ್ ಗಳನ್ನ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಇದೇ ಫಿನಾನ್ಸ್ ಮಿನಿಸ್ಟರ್ ಏನಾಗಿರ್ತದೆ? ಎಕನಾಮಿಕ್ ಸರ್ವೆ ಅಂತ ಮಾಡಿರ್ತಾರೆ. ಈ ಹಿಂದಿನ ಒಂದು ವರ್ಷದ ಕುರಿತಾಗಿರ್ತಕ್ಕಂಥದ್ದು ಎಕನಾಮಿಕ್ ಸರ್ವೆ ಆಗಿರ್ತದೆ. ಸೊ ಈ ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ ನ ಕುರಿತಾಗಿ ಮ್ಯಾಕ್ಸಿಮಮ್ ಒಂದು 2-3 ಪ್ರಶ್ನೆಗಳಂತ ಸರಳವಾಗಿ ಎಲ್ಲಾ ಪರೀಕ್ಷೆಗಳಲ್ಲಿ ಕೇಳ್ತಾ ಹೋಗ್ತದೆ, ಎಲ್ಲಾ ಪರೀಕ್ಷೆಗಳಲ್ಲಿ ಕೇಳ್ತಾ ಇರ್ತಾರೆ. ಸೊ ಅದ್ರ ಕುರಿತಾಗಿ ಹೋಗೋಣ. ಎಸ್, ಸ್ಟಾರ್ಟಿಂಗ್ ನೇ ಒಂದೇನಾಯ್ತು? ಟ್ರಬಲ್ ಆಯ್ತು. ಎಸ್, ಸಿದ್ದರಾಮಯ್ಯನವರು 16ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಇಲ್ಲಿ ನೋಡ್ರಿ, ಪ್ರಸ್ತುತ ಸಿದ್ದರಾಮಯ್ಯನವರು ಮಂಡಿಸಿದ ದಾಖಲೆಯ 16ನೇ ಬಜೆಟ್ ನ ಗಾತ್ರ ಎಷ್ಟಾಗಿತ್ತು ಅಂತ ಕೇಳಲಾಗ್ತದೆ. ಇಷ್ಟು ದೊಡ್ಡದಿತ್ತ ಅಥವಾ ಇಷ್ಟ ಇತ್ತ? ಎಸ್, ಹಂಗಲ್ಲ. ರೂಪಾಯಿಗಳಲ್ಲಿ ಬಜೆಟ್ ನ ಗಾತ್ರ ಏನಾಗಿತ್ತು ಅನ್ನೋದಾದ್ರೆ ಅಂದ್ರೆ 4 ಲಕ್ಷ ಕೋಟಿ ರೂಪಾಯಿ ಆಗಿದೆ. ನೋಡಿ, 4,09,549 ಅಂತ ಕರೆಯಲಾಗ್ತದೆ. ಸೊ ಇಷ್ಟು ದೊಡ್ಡ ಗಾತ್ರದ ಬಜೆಟ್ ಏನಾಗಿದೆ? ಇದಾಗಿದೆ ಸಿದ್ದರಾಮಯ್ಯನವರ 16ನೇ ಬಜೆಟ್ ಅಂತ ಕರಿತೀವಿ. 16ನೇ ಬಜೆಟ್ ಅಂತ ಕರಿತೀವಿ. ಇದು ನೋಡಿ, ಕಳೆದ ಬಾರಿ 3,77,383 ಇತ್ತು. ನೋಡಿ, 3,77,383 ಕೋಟಿ ಇತ್ತು. ಇದು ಸಡನ್ಲಿ ಏನಾಗಿದೆ? 4 ಲಕ್ಷ ಕೋಟಿಗೆ ಆಗಿದೆ. ಇದು ಸಿದ್ದರಾಮಯ್ಯನವರ 16ನೇ ಬಜೆಟ್ ಆಗಿರ್ತಕ್ಕಂಥದ್ದು. ಹೌದು.